ಎಸ್ ನಿಂಗಪ್ಪ ಅಂತ ಹೇಳ್ಬಿಟ್ಟು ನಾನು ಚಿಂಚುಂಗಿ ಪಂಚಾಯತಿಯಿಂದ 3 ಬಾರಿ ಆಯ್ಕೆ ಆಗಿದ್ದೀನಿ. ನಾನು ಕೇತುವಳ್ಳಿಯಿಂದ ನಾನು ಹರಿಜನ SC ನಾನು ಆಯ್ಕೆ ಆಗಿದ್ದೀನಿ. ನಾನು 3 ಬಾರಿ ಆಯ್ಕೆಯಾಗಿ ನಾನು ಸುಮಾರು ಕೆಲಸಗಳನ್ನು ಮಾಡಿದ್ದೀನಿ. ಮನೆ ಇರ್ಬೋದು, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯೋ ನೀರು ಸೌಲಭ್ಯ ಇರ್ಬೋದು, ಸ್ಕೂಲು ಕಟ್ಟಡಗಳು ಇರ್ಬೋದು, ಈ ಬಾತ್ರೂಮು ಕಟ್ಸ್ಕೊಡೋರು ಇರ್ಬೋದು, ಸುಮಾರು ಕೆಲಸಗಳನ್ನ ನಾನು ಮಾಡಿ ಸತತವಾಗಿ ನನ್ನ ಜನಗಳು ನಮ್ಮ ಕೇತುವಳ್ಳಿ ಗ್ರಾಮದಿಂದ ಚಿಂಚುಂಗಿ ಪಂಚಾಯತಿಗೆ 3 ಬಾರಿ ಆಯ್ಕೆ ಮಾಡಿದ್ದಾರೆ ಸರ್. ನನ್ನ 3 ಬಾರಿ ನನ್ನ ಜನಸೇವೆ ನಾನು ಆದಷ್ಟು ಕೈಲಾದಷ್ಟು ಜನಸೇವೆ ಮಾಡಿಕೊಂಡು ನಾನು ಜನಪರವಾಗಿ ಅನೇಕ ಕೆಲಸಗಳನ್ನ ಮಾಡಿಕೊಂಡು, ಜಾತ್ರೆ ಇರ್ಬೋದು, ಒಂದು ಊರಿನ ಸೌಲಭ್ಯ ಏನೇನು ಬೇಕೋ ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ ಸರ್. ಎಲ್ಲ ಹೆಚ್ಚಿಗೆ ಮಾಡ್ತೀನಿ ಅಂತ ಆಗಿಲ್ಲ. ನಾನು 1993ರಿಂದ ನಾನು ರಾಜಕೀಯ ಪ್ರವೇಶ ಮಾಡಿ HM ರೇವಣ್ಣರಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಮ್ಮ FT ಸೋಮಶೇಖರ್ ಅವರ ಜೊತೆಯಲ್ಲಿ ನಾನು ಬರ್ತಾ ಇದ್ದೀನಿ. ಈಗ ನಾನು BJPಯಿಂದ ಗುರ್ಸ್ಕೊಂಡು ನಮ್ಮ FT ಸೋಮಶೇಖರ್ ಗೌಡ್ರ ಕಡೆಯಿಂದ ನಾನು ಇನ್ನೂ ಅನೇಕ ಕೆಲಸಗಳನ್ನ ನಾನು ಮಾಡಿಸ್ಬೇಕಾಗಿದೆ. ಮಾಡಿಸ್ತೀನಿ, ಖಂಡಿತ ಮಾಡಿಸ್ತೀನಿ. ಯಾಕೆ ನಮ್ಮ ಗುರುಗಳು ಇವಾಗ ಅವರೇ ನಮಗೆ ಮಂತ್ರಿಗಳಾಗಿದ್ದಾರೆ, ಸಹಕಾರ ಮಂತ್ರಿಗಳಾಗಿದ್ದಾರೆ. ಅವರ ಮುಖಾಂತರ ನಮ್ಮ ಈ ಕೇತುವಳ್ಳಿ ಗ್ರಾಮಕ್ಕೆ ನನ್ನ ಒಂದು ಕೈಲಾದ ಅಳಿಲು ಸೇವೆಯನ್ನು ಮಾಡಿ ಪುನಃ ನಾನು ಜನಗಳನ್ನ ಪ್ರೀತಿ ವಿಶ್ವಾಸನ ಗಳಿಸಬೇಕಂತ ನನ್ನ ಮನದಾಳದಿಂದ ನಾನು ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ. ದಯಮಾಡಿ ನಾನು ಇನ್ನೂ ನಾನು ಹೆಚ್ಚಿಗೆ ಕೆಲಸ ಮಾಡಿ ಜನಗಳನ್ನ ಆಶೀರ್ವಾದ ಪಡ್ಕೊಂಡು, ಇನ್ನು ಕೆಲವು ಬಡವರಿದ್ದಾರೆ ಅವರಿಗೆ ಸುಮಾರು ನಾನು 1993 ಗೆದ್ದಾಗ 2 ಎಕರೆ ಜಮೀನು ನನ್ನ ಅವಧಿಯಾಗೆ ನಮ್ಮ ಗ್ರಾಮದವ್ರು 2 ಎಕರೆ ಜಮೀನು ಆಶ್ರಯ ನಿವೇಶನದಾಗೆ ದೊಡ್ಡಮರ ಜನತಾ ಕಾಲೋನಿ ಮತ್ತು ಕೋಲೂರು ಜನತಾ ಕಾಲೋನಿ, ಲಕ್ಷ್ಮೀಪುರ ಜನತಾ ಕಾಲೋನಿ ಒಳಗೆ ಸುಮಾರು ಮನೆಗಳನ್ನ ಆಶ್ರಯ ಹಕ್ಕುಪತ್ರ ಇಶ್ಯೂ ಮಾಡ್ತೀನಿ ನಮ್ಮ HM ರೇವಣ್ಣವರ ಕಡೆಯಿಂದ ಮತ್ತು ಈ ನಮ್ಮ FT ಸೋಮಶೇಖರ್ ಗೌಡ್ರ ಕಡೆಯಿಂದ. ನಾನು ಈ ಸರಿನೂ ಒಂದು ಜನತಾ ಸೈಟ್ನ ಮಾಡಿಸ್ಬೇಕಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸುಮಾರು ಕಡೆ ನಾನು ಜಮೀನನ್ನ ಗುರುತಿಸಿದ್ದೀನಿ. ನಮ್ಮ ಸರ್ವೆ ನಂಬರ್ 37 ಒಂದು 7.5 ಎಕರೆ ಜಮೀನಿದೆ ಸರ್. ಅಲ್ಲಿ ನೀವು ನಿವೇಶನ ಮಾಡಬೇಕಂತ ಹೇಳ್ಬಿಟ್ಟು ಬಡಬಗ್ಗರಿಗೆ ಅವ್ರ ಕಡೆಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇವಾಗೂ ಸಹ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಕೇತುವಳ್ಳಿ ಸರ್ವೆ ನಂಬರ್ 53 ಅಲ್ಲಿ ಒಂದು ಆಶ್ರಯಕ್ಕೆ 4 ಎಕರೆ ಜಮೀನು ಆಗಿತ್ತು. ಆಗಲಿ ಪಾಣಿ ಒಳಗೆಲ್ಲ ಬರ್ತಾ ಇದೆ. ನಾನು ಇವಾಗ ಗೆದ್ದಿದ್ದೀನಿ. ನಮ್ಮ ಸೋಮಶೇಖರ್ ಗೌಡ್ರನ್ನ ಕಂಡು ಅವ್ರನ್ನ ಸಾರಿ ಈ ಥರ ಬಡವರಿದ್ದಾರೆ, ಕೆಲವರು ಅವರಿಗೆ ಆಶ್ರಯ ಮನೆಗಳಿಲ್ಲ ಅಂತ ಬಡವರಿಗೆ ಮನೆ ಆಶ್ರಯ ನಿವೇಶನ ಕೊಟ್ಟು ಅವರಿಗೆ ಮನೆಗಳನ್ನ ತಾವು ನಿಮ್ಮ ವತಿಯಿಂದ ಕಟ್ಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್. ನಮ್ಮಲ್ಲಿ ನಮ್ಮ ಸೋಮಶೇಖರ್ ಗೌಡ್ರನ್ನೇ ಕುಡಿಯುವ ನೀರಿನ ಘಟಕ ಮಾಡಿಸಿದ್ದಾರೆ ಸರ್. ಅದರಲ್ಲಿ ಕುಡಿಯೋ ನೀರು ಚೆನ್ನಾಗಿದೆ ಸರ್. ಜನಗಳೆಲ್ಲ ಅದನ್ನ ಒಂದು ಬಂದು ನೀರು ತೊಗೊಂಡು ಜನಗಳಿಗೆಲ್ಲ ಒಳ್ಳೆ ಆರೋಗ್ಯ ಕಾಪಾಡ್ಕೊತಾ ಇದ್ದಾರೆ ಸರ್. ನಮ್ಮಲ್ಲಿ ಅವರಿಗೆ ನನ್ನ ಮನದಾಳದಿಂದ ನಮ್ಮ ಮನೆ ದೇವರು ಸಿದ್ಧಲಿಂಗೇಶ್ವರ ಆಣೆ ಮಾಡಿ ಅವರಿಗೆ ನಾನು ಇರಗಂಟ ಅವ್ರಿಗೆ ಸೇವೆ ಮಾಡ್ಕೊಂಡು ಅವ್ರಿಗೆ ಏನೇ ಆಗಲಿ ನನ್ನ ಕಷ್ಟದಲ್ಲಿ ಅವ್ರ ಕಷ್ಟದಲ್ಲಿ ನಾನು ಭಾಗಿಯಾಗಿ ನಮ್ಮೂರಿನ ಏಳಿಗೆಗೆ ಇರ್ಬೋದು. ನಾನು ಸದಾಕಾಲ ಅವ್ರ ಸೇವೆ ಮಾಡ್ಕೊಳ್ತೀನಿ ಸರ್. ನಾನು